ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೆಸೆಟ್ ಗೈಡ್ 2025. ಯಾರೆಲ್ಲ ಈ ಇಯರ್ ಕೆಸೆಟ್ ಹಾಗೂ ಯು ಜಿ ಸಿ ನೆಟ್ಟನ್ನು ಪ್ರಿಪರೇಷನ್ ಮಾಡ್ತಾ ಇದ್ದಾರಾ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ಒಂದು ಟಾಪಿಕ್ ಬಂದು ಹೌ ಟು ಕ್ಲಿಯರ್ ಕೆಸೆಟ್ 25 ಇನ್ ಫಸ್ಟ್ ಅಟೆಂಪ್ಟಲ್ಲೇ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಕೆಲವೊಂದಿಷ್ಟು ಸ್ಟ್ರಾಟಜೀಸ್ಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿವಾಗ ಪ್ರಿಪರೇಷನ್ ಸ್ಟ್ರಾಟಜೀಸ್ಗಳನ್ನು ನೋಡೋಣ. ಇಲ್ಲಿ ಫಸ್ಟ್ ಬಂದು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ಕೆಲವೊಂದಿಷ್ಟು ಜನರಿಗೆ ಎಕ್ಸಾಮ್ ಪ್ಯಾಟರ್ನೇ ಗೊತ್ತಿರಲ್ಲ, ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಬರ್ತಾರೆ. ಅಂಥವ್ರು ಕ್ವಾಲಿಫೈ ಆಗೋಕ್ಕೆ ಸಾಧ್ಯನಾ? ನೋ ವೇ. ಸೊ ನೀವೆಲ್ಲ ಏನು ಮಾಡಬೇಕು, ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಎಕ್ಸಾಮ್ ಪ್ಯಾಟರ್ನನ್ನು ಅನಲೈಸ್ ಮಾಡಬೇಕು. ಏನಿದೆ ಎಕ್ಸಾಮ್ ಪ್ಯಾಟರ್ನ್ ಕೆಸೆಟ್ಗೆ ಬಂದಾಗ ಇಲ್ಲಿ ಎರಡು ರೀತಿಯಾದಂತಹ ಪೇಪರ್ಸ್ ಬರ್ತವೆ. 2 ಪೇಪರ್ಸ್, ಪೇಪರ್ 1 ಹಾಗೆ ಪೇಪರ್ 2 ಎರಡು ಪೇಪರ್ಸ್ ಬರ್ತವೆ. ಪೇಪರ್ 1 ಬಂದು ಜನರಲ್ ಪೇಪರ್, ಅದೆಲ್ಲರಿಗೂ ಕೂಡ ಕಾಮನ್. ನಾನು ಕಾಮರ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂದರೆ ಕಾಮನ್, ಹಿಂದಿ ಅವ್ರಿಗೂ ಕಾಮನ್ ಇರುತ್ತೆ, ಮ್ಯಾನೇಜ್ಮೆಂಟ್ ಅವ್ರಿಗೂ ಕಾಮನ್ ಇರುತ್ತೆ, ಎಲ್ಲರೂ ಅದನ್ನು ಅಟೆಂಡ್ ಮಾಡಲೇಬೇಕು. ಈ ಪೇಪರ್ 1ನಲ್ಲಿ 50 ಕ್ವಶನ್ಸ್ ಕೇಳ್ತಾರೆ, 100 ಮಾರ್ಕ್ಸ್ಗೆ ಇರುತ್ತೆ. 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ಗೆ ಇರುತ್ತೆ. ಯಾವುದೇ ರೀತಿ ಪೇಪರ್ 1ನಲ್ಲೂ ಆಗಿರ್ಬೋದು, ಪೇಪರ್ 2ನಲ್ಲೂ ಆಗಿರ್ಬೋದು, ಯಾವುದೇ ರೀತಿ ನೆಗೆಟಿವ್ ಇರಲ್ಲ. ಆಮೇಲೆ ನಾವು ಪೇಪರ್ 2ಗೆ ಹೋದಾಗ ಅದು ನಿಮ್ಮ ಸಬ್ಜೆಕ್ಟ್ ಪೇಪರ್. ಫಾರ್ ಎಕ್ಸಾಂಪಲ್, ನಿಮ್ಮದು M.Com ಮಾಡಿದ್ದೀರಾ ಅಂದ್ಕೊಳ್ಳಿ, PG ನೀವು M.Com ಮಾಡಿದ್ದೀರಾ ಅಂದರೆ ಕಾಮರ್ಸ್ ಇರುತ್ತೆ. ಸೊ ನೀವು ಕಾಮರ್ಸ್ ಸಬ್ಜೆಕ್ಟ್ ಮೇಲೆ 100 ಕ್ವಶನ್ಸ್ ಕೇಳ್ತಾರೆ, 200 ಮಾರ್ಕ್ಸ್ಗೆ ಇರುತ್ತೆ. ಅದು ಟೋಟಲ್ 200 ಮಾರ್ಕ್ಸ್. ಸೊ ಪೇಪರ್ 1 ಹಾಗೂ ಪೇಪರ್ 2 ಎರಡೂ ಸೇರಿ 150 ಕ್ವಶನ್ಸ್ ಇರುತ್ತೆ ಫಾರ್ 300 ಮಾರ್ಕ್ಸ್. 300 ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿ ಪೇಪರ್ 1 ಹಾಗೂ ಪೇಪರ್ 2 ಅಲ್ಲಿ ನೆಗೆಟಿವ್ ಇರಲ್ಲ, ಸೊ ರಿಸ್ಕ್ ಇಲ್ಲ. ಸೊ ಈ ಒಂದು ಕಾರಣಕ್ಕೆ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಸೆಕೆಂಡ್ ಸ್ಟ್ರಾಟಜೀಸನ್ನು ನೋಡೋದಾದರೆ, ಸ್ಟಡಿ ದ ಸಿಲೆಬಸ್ ಥರೋಲಿ. ನೀವೊಂದ್ಸಲ ಸಿಲೆಬಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೂ ಸಹಿತ ಓಕೆ, ಒಂದ್ಸಲ ಸಿಲೆಬಸನ್ನು ನೋಡ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಕಟ್ಟಾಗಿ ನಾಲೆಜ್ ಬರುತ್ತೆ. ಸಿಲೆಬಸ್ ಎಷ್ಟಿದೆ, ಏನೇನು ಟಾಪಿಕ್ಗಳು ಇನ್ಕ್ಲೂಡ್ ಆಗಿದ್ದಾವೆ, ನಾನು ಯಾವ್ಯಾವುದನ್ನು ಕವರ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಯಾವುದರ ಬಗ್ಗೆ ಕ್ವಶನ್ ಕೇಳ್ತಾರೆ, ಈ ರೀತಿ ಎಲ್ಲ ನಿಮ್ಗೊಂದು ನಾಲೆಜ್ ಬರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಸಿಲೆಬಸನ್ನು ಸ್ಟಡಿ ಮಾಡೋದು ಇಂಪಾರ್ಟೆಂಟು. ಪೇಪರ್ 1 ಹಾಗೂ ಪೇಪರ್ 2 ಎರಡದ್ರಲ್ಲೂ ಕೂಡ 10 ಚಾಪ್ಟರ್ಸ್ ಇವೆ. ಎಲ್ಲವನ್ನು ಈಕ್ವಲ್ ಆಗಿ ತೊಗೊಂಡು ನೀವು ಸ್ಟಡಿ ಮಾಡಬೇಕು. ಎಲ್ಲದ್ರ ಮೇಲೂ ಕೂಡ ಎಲ್ಲಕ್ಕೂ ಈಕ್ವಲ್ ವೇಟೇಜೇ ಇರುತ್ತೆ. ಸೊ ಹೀಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಾವಿಲ್ಲಿ ಥರ್ಡ್ ಸ್ಟ್ರಾಟಜೀಸನ್ನು ನೋಡೋದಾದರೆ, ಕ್ರಿಯೇಟ್ ಅ ಸ್ಟಡಿ ಟೈಮ್ ಟೇಬಲ್. ಒಂದು ರೆಗ್ಯುಲರ್ ಆದಂತಹ ಸ್ಟಡಿ ಟೈಮ್ ಟೇಬಲನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಅಕಾರ್ಡಿಂಗ್ಲಿ ನೀವು ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಟೈಮ್ ಸೆಟ್ ಆಗುತ್ತೆ, ಮಾರ್ನಿಂಗ್ ಫ್ರೀ ಇರ್ತೀರಾ, ಈವ್ನಿಂಗ್ ಫ್ರೀ ಇರ್ತೀರಾ, ಇಲ್ಲ ಆಫ್ಟರ್ನೂನ್ ಫ್ರೀ ಇರ್ತೀರಾ, ಆ ರೀತಿ ನಿಮಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿ ಒಂದು ಸ್ಟಡಿ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅದರಲ್ಲಿ 2 ರೀತಿ ಡಿವೈಡ್ ಮಾಡ್ಕೊಳ್ಳಿ. ನಾನು ಯಾವ ಪೇಪರ್ಗೆ ಎಷ್ಟು ಗಂಟೆ ಓದಬೇಕು, ಹೌದಾ, ಎಷ್ಟು ದಿನದಲ್ಲಿ ಕವರ್ ಮಾಡ್ಕೊಳ್ಬೇಕು, ಅದನ್ನೆಲ್ಲ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಪೇಪರ್ 1ಗೆ ಎಷ್ಟು ಟೈಮ್ ಕೊಡಬೇಕು, ಪೇಪರ್ 2ಗೆ ಎಷ್ಟು ಟೈಮ್ ಕೊಡಬೇಕು, ಹೌದಾ, ಇದನ್ನೆಲ್ಲ ನೀವು ನಿಮ್ಗೆ ಯಾವುದಾವುದು ಸಬ್ಜೆಕ್ಟ್ಗಳು, ಕೆಲವೊಂದಿಷ್ಟು ಯೂನಿಟ್ಗಳು ಟಫ್ ಅನಿಸುತ್ತಲ್ಲ ಅವಕ್ಕೆ ಜಾಸ್ತಿ ಟೈಮ್ ಕೊಡಿ. ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಟೈಮ್ ಟೇಬಲನ್ನು, ಒಂದು ಕರೆಕ್ಟಾಗಿ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮಗದು ಈಸಿಯಾಗಿ ಎಲ್ಲ ಒಂದು ಯೂನಿಟ್ಸ್ಗಳನ್ನು, ಇಡೀ ಎಂಟೈರ್ ಸಿಲೆಬಸನ್ನು ಎಕ್ಸಾಮ್ ಟೈಮ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಯೂಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಆ್ಯಂಡ್ ನೋಟ್ಸ್. ಕೆಲವೊಂದಿಷ್ಟು ಜನರು ಇರ್ತಾರೆ, ಸಿಕ್ಕದನ್ನೆಲ್ಲ ಓದ್ತಾ ಹೋಗ್ತಾರೆ. ಅವ್ರ ಎಕ್ಸಾಮಲ್ಲಿ ಅವ್ರಿಗೇನು ನೆನಪುಳಿಯಲ್ಲ, ಫುಲ್ ಬ್ಲ್ಯಾಂಕ್, ಎಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಮನೆಗೆ ಬಂದುಬಿಡ್ತಾರೆ. ನೀವೇನು ಮಾಡಬೇಕು, ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ಗಳಂತ ಇರ್ತವೆ. ಫಾರ್ ಎಕ್ಸಾಂಪಲನ್ನು ತಗೊಳ್ಳೋದಾದರೆ, ಪೇಪರ್ 1ಗೆ ಬಂದು ಬೆಸ್ಟ್ ಬುಕ್ ಅಂತ ಹೇಳೋದಾದರೆ KVS ಮದನ್ ಆಗಿರ್ಬೋದು, ಇಲ್ಲ ಟ್ರೂಮನ್ ಪಬ್ಲಿಕೇಶನ್ ಆಗಿರ್ಬೋದು, ಅರಿಹಂತ್ ಪಬ್ಲಿಕೇಶನ್ ಆಗಿರ್ಬೋದು, ಇವೆಲ್ಲ ಬೆಸ್ಟ್ ಬುಕ್ಕು. ಇವುಗಳನ್ನು ನೀವು ರೆಫರ್ ಮಾಡ್ಬೋದು ಪೇಪರ್ 1ಗೆ. ಹಾಗೆ ಪೇಪರ್ 2ಗೆ ಬಂದಾಗ ನಾನು ಬೆಸ್ಟ್ ಬುಕ್ ಅಂತ ಯಾವುದು ಹೇಳಲ್ಲ. ಯಾಕಂತಂದರೆ ಸಿಲೆಬಸ್ ತುಂಬ ಅಂದರೆ ತುಂಬ ಇದೆ. ನೀವು PUC ಇಂದ ಹಿಡಿದು ನಿಮ್ಮ PGವರೆಗೂ ಏನೇನೆಲ್ಲ ಕಲ್ತಿರ್ತೀರಾ ಅದನ್ನೆಲ್ಲ ಒಂದೇ ಬುಕ್ಕಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ
ನೀವು ನಿಮ್ಮ ಸಬ್ಜೆಕ್ಟಿಗೆ ತಕ್ಕಂತೆ ಯೂನಿಟ್ಗೆ ತಕ್ಕಂತೆ ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿಕೊಂಡು ಡೀಪಾಗಿ ಓದಿ. ಅಂದ್ರೆ ಮಾತ್ರ ಕೆಸೆಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ನಾನು ಸಿಂಪಲ್ಲಾಗಿ ಒಂದೇ ಬುಕ್ ತೊಗೊಂಡು ಓದ್ತೀನಿ ಅಂದರೆ ಅದಾಗಲ್ಲ. ನೆಕ್ಸ್ಟ್ ಬಂದು ಫೋಕಸ್ ಆನ್ ಇಂಪಾರ್ಟೆಂಟ್ ಟಾಪಿಕ್ಸ್. ಕೆಲವೊಂದಿಷ್ಟು ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ಸ್ಗಳಂತ ಇರ್ತವೆ. ಎಕ್ಸಾಂಪಲನ್ನು ನಾವು ನೋಡೋದಾದರೆ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ಆಗಿರ್ಬೋದು, ಮೆಥಡ್ಸ್ ಆಫ್ ಟೀಚಿಂಗ್, ಎವ್ಯಾಲ್ಯುವೇಷನ್ ಸಿಸ್ಟಮ್, ಈ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಹಾಗೆ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಬಂದಾಗ ಮೆಥಡಾಲಜಿ, ರಿಸರ್ಚ್ ಟೈಪ್ಸ್ ಮತ್ತು ರಿಸರ್ಚ್ ಎಥಿಕ್ಸ್ ಮೇಲೆ ಈ ರೀತಿ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಇವನ್ನೆಲ್ಲ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ಸ್ ಅಂತ ಏನಿರ್ತಾವಲ್ಲ ಇವುಗಳನ್ನು ನೀವು ಕನ್ಸಿಡರೇಷನ್ ಮಾಡಿಕೊಳ್ಬೇಕು. ಆಮೇಲೆ ಇನ್ನೊಂದು ರಿವೈಸ್ ರೆಗ್ಯುಲರ್ಲಿ. ಇದು ತುಂಬ ಇಂಪಾರ್ಟೆಂಟು. ರಿವೈಸ್ ರೆಗ್ಯುಲರ್ಲಿ ನೀವು ಏನೇನು ಓದಿರ್ತಿಲ್ಲಲ್ಲ ಅದನ್ನು ರಿವೈಸ್ ಮಾಡಿನೇ ನೆಕ್ಸ್ಟು ಅದರ ಮುಂದಿನ ಭಾಗವನ್ನು ಓದಬೇಕು. ಫಾರ್ ಎಕ್ಸಾಂಪಲ್ ಇವತ್ತಿಗೆ ಯೂನಿಟ್ ನಂಬರ್ 1 ಕಂಪ್ಲೀಟ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಯೂನಿಟ್ ನಂಬರ್ 2 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೂನಿಟ್ ನಂಬರ್ 1 ಮೇಲೆ ಸ್ವಲ್ಪ ಕಣ್ಣಾಯಿಸಿ. ಜಸ್ಟ್ ಒಂದು ಸ್ವಲ್ಪ ಅದನ್ನು ಒಂದು 15 ಮಿನಿಟ್ಸ್ ಅದರ ಬಗ್ಗೆ ಎಲ್ಲ ಶಾರ್ಟಾಗಿ ಇನ್ನೊಂದು ಸಲ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಯೂನಿಟ್ಗೆ ಹೋದರೆ ಅದ್ರ ಬಗ್ಗೆ ಎಲ್ಲ ಮೆಮರೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಆ್ಯಂಡ್ MCQs. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಇದ್ರ ಮೇಲೆ. ನೀವು ಎಷ್ಟು ಜಾಸ್ತಿ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಅದು. ಅದಾದಮೇಲೆ PYQ ಕೂಡ ಎಲ್ಲವನ್ನು ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಒಂದು ಇಯರ್ ಮೇಲೆ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ, ಇದೆಲ್ಲ ಐಡಿಯಾ ಸಿಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಎಲ್ಲ ಒಂದು 5 ಇಯರ್ಸ್ ಕೆಸೆಟ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ, ಹಾಗೆ ಜಾಸ್ತಿ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ಇದಾದಮೇಲೆ ಸ್ಟೇ ಕಾಮ್ ಆ್ಯಂಡ್ ಕಾನ್ಫಿಡೆಂಟ್. ನೀವು ಯಾವಾಗಲಿದ್ರೂ ಕಾನ್ಫಿಡೆಂಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಬಾರ್ದು. ಯಾಕಂತಂದರೆ ನಿಮ್ಮ ಹತ್ರ ಕಾನ್ಫಿಡೆನ್ಸೇ ಇಲ್ಲ, ನನ್ನ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ನೀವು ಎಲ್ಲವನ್ನು ಓದ್ಕೊಂಡು ಹೋಗಿನೂ ಆ ಥರ ಅಂದ್ಕೊಂಡ್ರೆ ಗೊತ್ತಿರೋದು ಬರೆಯೋಕ್ಕಾಗಲ್ಲ. ಇನ್ ಕೇಸ್ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇತ್ತು, ನನಗೆ ಗೊತ್ತಿಲ್ಲ ಆದರೂ ಕೂಡ ನಾನು ಎಕ್ಸಾಮ್ ಬರೀತೀನಿ ಅಂತ ಏನೋ ನಿಮ್ಮ ಹತ್ರ ಒಳಗಡೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ನಿಮ್ಮ ಮನಸ್ಸು ಹೇಳ್ತಾ ಇತ್ತು ಅಂದರೆ ನೀವು 100% ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಾ, ಗ್ಯಾರಂಟಿ. ಸೊ ಇವೆಲ್ಲ ಒಂದು ಸ್ಟ್ರಾಟಜೀಸ್ಗಳು, ಇವುಗಳನ್ನು ಫಾಲೋ ಮಾಡಿ ರಿವೈಸ್ ಮಾಡಿ. ರಿವಿಷನ್ ಅನ್ನೋದು ಇಂಪಾರ್ಟೆಂಟ್. ಅದು ಇನ್ನೇನು ಜಾಸ್ತಿ ದಿನ ಉಳಿದಿಲ್ಲ ನಿಮ್ಮ ಕೆಸೆಟ್ ಎಕ್ಸಾಮ್ಗೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆಯೇ ಯಾರು ಫಸ್ಟ್ ಅಟೆಂಪ್ಟಲ್ಲೇ ಕೆಸೆಟನ್ನು ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನಿಮ್ಮದು ಈ ಒಂದು ಅಟೆಂಪ್ಟಲ್ಲೇ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಸೊ ಸ್ಟಡಿನ ಕಂಟಿನ್ಯೂ ಮಾಡಿ, ಒಂದು ಪಾಸಿಟಿವ್ ಹೋಪ್ ಅನ್ನೋದು ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮತ್ತೆ ಬೇರೆ ಒಂದು ವಿಡಿಯೋವನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೇನೆ ಆದಷ್ಟು ಬೇಗ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್.